ಸರ್ಕಾರಿ ಮಾದರಿಯ ಗುಮ್ಮಗೋಳ ಪ್ರಾಥಮಿಕ ಶಾಲೆಯಲ್ಲಿ ಸಚೇತನ ಕಾರ್ಯಕ್ರಮದಡಿಯಲ್ಲಿ ಜಾನಪದ ಜಾತ್ರೆ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಆಧುನಿಕ ಭರಾಟೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಹೋಗುವ ಪ್ರಸ್ತುತ ಸಂದರ್ಭದಲ್ಲಿ ಹಳೆಯ ನೆನಪುಗಳನ್ನು ಮರುಕಳಿಸುವ ಸದುದ್ದೇಶದಿಂದ ಅನೇಕ ದೃಶ್ಯಾವಳಿಗಳನ್ನು ನೈಜ ರೂಪದಲ್ಲಿ ಮಕ್ಕಳಿಂದ ರೂಪಕಗಳ ಮೂಲಕ ಪ್ರದರ್ಶಿಸಲ್ಪಟ್ಟಿತು. ಎತ್ತಿನ ಬಂಡೆ ರೈತರು ಕಣವನ್ನ ಮಾಡಿ ಉಪಯೋಗಿಸುವ ಮೇಟಿ ಮ್ಯಾರೋ ಕೋಲು ಜಂತ ಗುಂಟಿ ಗೋರಿಯಲ್ಲಿ ಬರಲು ರೂಲು ಜೋಳದ ರಾಶಿ ತರುವ ಸನ್ನಿವೇಶ ಕಂಡುಬಂದವು. ದನದ ಕೊಟ್ಟಿಗೆ, ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಗುಡಿಸಲು, ಬೆಣ್ಣೆ ಮಾಡುವುದು, ಬೀಸುವುದು, ಕಟ್ಟುವುದು, ಮಗುವಿನ ನಾಮಕರಣ, ಶ್ರೀಮಂತಕಾರಣ, ಹಂತಿ ಪದ, ಲಾವಣಿ ಪದ, ಗೀಗಿ ಪದ, ಜಾನಪದ, ಒಟ್ಟಾರೆ ಹಳ್ಳಿಯಲ್ಲಿ ನಡೆಯುವ ಅನೇಕ ಸಂದರ್ಭದಲ್ಲಿ ಸನ್ನಿವೇಶಗಳನ್ನು ಮಕ್ಕಳಿಂದ ರೂಪಗಳನ್ನು ಮಾಡಿತು. ಜನರ ಮನಸ್ಸಿನಲ್ಲಿ ಗದ ವೈಭವದ ಹಳ್ಳಿಯ ಸೊಗಡನ್ನ ನೆಲೆಗೊಳಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಟ್ಟುವುದು ಕುಸಿಬಾಳ, ಹುಟ್ಟುವುದು ಕುಸಿಬಾಳ, ಬೀಸೋದು ಬಿಗಿಬಾಳ, ಬೀಸೋದು ಬಿಗಿಬಾಳ, ರೊಟ್ಟಿ ತಟ್ಟೋದು ಬಿಸಿಬಾಳ, ರೊಟ್ಟಿ ತಟ್ಟೋದು ಬಿಸಿಬಾಳ, ಸಂಗವ್ವ ಮಲ್ಲವ್ವ, ಕರಿಯವ್ವ ಕೆಂತವ್ವ, ಮಲ್ಲವ್ವ ಮೈಲಾರವ್ವ, ರೊಟ್ಟಿ ತಟ್ಟೋದು ಬಿಸಿಬಾಳ, ಹುಟ್ಟೋದು ಕುಸಿ ನೋಡ, ಬೀಸೋದು ಬೆಗಿ ನೋಡ. ಕಾರ್ಯಕ್ರಮದ ಮೊದಲನೇದಾಗಿ ವಿಘ್ನ ನಿವಾರಕನಾಗಿರ್ತಕ್ಕ ವಿಘ್ನೇಶ್ವರನನ್ನ ಹಾಗೂ ಗ್ರಾಮದ ಅಧಿದೇವತೆಯರನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ, ಇವತ್ತ ವಿಶೇಷವಾಗಿ ಸಚೇತನ ಅಂತಕ್ಕಂಥ ಒಂದು ಶಾಲಾ ಇಲಾಖೆ ಪ್ರಕಾರ ಮಕ್ಕಳಿಗೆ ನಾವು ಪ್ರತಿನಿತ್ಯ ಬೆಳಗಿನ ಒಂದು ಪ್ರಾರ್ಥನಾ ಸಮಯದಲ್ಲಿ ಹಲವಾರು ಚಟುವಟಿಕೆಗಳನ್ನ ಎಲ್ಲಾ ತರಗತಿಯ ಮಕ್ಕಳಿಗೆ ಇಂಥದನ್ನ ಚಟುವಟಿಕೆ ಮಾಡಬೇಕು ಅಂತ ಹೇಳಿ ಒಂದು ಸರ್ಕಾರದ ಸುತ್ತೋಲೆ ಇರುವುದರಿಂದ ಆ ಪ್ರತಿನಿತ್ಯ ನಾವು ಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಹುಡುಗಿಯರಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಏನಂತ ಹೆಸರು ಏನಂತ ಕೇಳಿದ್ರೆ ಜನಪದ ಜಾತ್ರೆ ಅಂತಕ್ಕಂಥ ಕಾರ್ಯಕ್ರಮ. ಆ ಜನಪದ ಜಾತ್ರೆ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಜೊತೆಗೆ ನಾವ್ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ, ಹಿಂದಿನ ಕಾಲದಲ್ಲಿ ರೈತರು ಯಾವುದೇ ಬೆಳೆಗಳನ್ನ ಕಟಾವು ಮಾಡಿದ ತಕ್ಷಣ ಅವನ್ನೆಲ್ಲ ಒಕ್ಕಣೆ ಮಾಡ್ಬೇಕಾದ್ರೆ ರೈತರು ಕಣಗಳನ್ನ ತಯಾರು ಮಾಡ್ತಿದ್ರು. ಇವತ್ತಿನ ಮಕ್ಕಳಿಗೆ ಏನಂತ ಕೇಳಿದ್ರೆ, ಎಷ್ಟೋ ಜನರಿಗೆ ಇವತ್ತು ಮಕ್ಕಳಿಗೆ ಕಣ ಅಂದ್ರೂ ಗೊತ್ತಿಲ್ಲ, ಮೇಟ್ ಅಂದ್ರೂ ಗೊತ್ತಿಲ್ಲ, ಆ ಬಳಸ್ತಕ್ಕಂಥ